ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನುವಂತಹ ಅಂಶ ಯಾಕೆ ಇಂಪಾರ್ಟೆಂಟು, ಅದೇ ರೀತಿ ಯಾವ ಯಾವ ಕಾರಣಗಳಿಂದ ಈ ಹಿಮೋಗ್ಲೋಬಿನ್ ಅನ್ನುವಂಥ ಅಂಶ ನಮ್ಮ ದೇಹದಲ್ಲಿ ಕುಗ್ಗಬಹುದು ಅಥವಾ ಕಡಿಮೆ ಆಗಬಹುದು, ಅದೇ ರೀತಿ ಕಡಿಮೆ ಆದರೆ ಏನೆಲ್ಲ ತೊಂದರೆಗಳಾಗುತ್ತೆ, ಮತ್ತೆ ಯಾವ ಯಾವ ಆಹಾರಗಳಿಂದ ನಾವು ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ಸನ್ನು ಜಾಸ್ತಿ ಮಾಡ್ಕೊಳ್ಬೋದು ಅಥವಾ ಇರೋದನ್ನು ಮೇಂಟೈನ್ ಮಾಡಬಹುದು ಅನ್ನುವಂತಹ ಕೆಲವೊಂದು ಅಂಶಗಳನ್ನು ನಾನು ಇವತ್ತಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ, ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನುವಂಥ ಅಂಶ ತುಂಬ ಮುಖ್ಯವಾದದ್ದು. ಸೊ ಈ ಹಿಮೋಗ್ಲೋಬಿನ್ ಅನ್ನುವಂಥ ಅಂಶ ಏನಾದರೂ ಕಡಿಮೆ ಆಯಿತು ನಮ್ಮ ದೇಹದಲ್ಲಿ ಅಂತ ಹೇಳಿದರೆ ಅಲ್ಲಿ ಹಲವಾರು ರೀತಿಯ ತೊಂದರೆಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಮುಖ್ಯವಾಗಿ ನಮ್ಮ ಹೃದಯಕ್ಕೆ ತೊಂದರೆ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಹಾರ್ಟ್ ಅನ್ನುವಂತಹ ನಮ್ಮ ಆರ್ಗನ್ ಯಾವಾಗ ಅಲ್ಲಿ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ, ಯಾವಾಗ ಅಲ್ಲಿ ಬರುವಂಥ ರಕ್ತದ ಅಂಶ ಕಡಿಮೆ ಆಗುತ್ತೆ, ಆವಾಗ ಅದರ ಕೆಲಸ ಕೂಡ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಸೊ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದರೆ ಅಲ್ಲಿಂದ ಹೋಗುವಂಥ ಬೇರೆ ಬೇರೆ ಆರ್ಗನ್ಸಿಗೆ ಹೋಗುವಂಥ ರಕ್ತ ಏನಿದೆ ಅದು ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದರೆ ತೊಂದರೆಗಳಾಗಲಿಕ್ಕೆ ಶುರು ಆಗುತ್ತೆ. ಸೊ ಮುಖ್ಯವಾಗಿ ಸುಸ್ತಾಗುತ್ತೆ. ಹಿಮೋಗ್ಲೋಬಿನ್ ಕಡಿಮೆ ಆಯಿತು ಅಂತ ಹೇಳಿದರೆ ತುಂಬ ಸುಸ್ತಾಗುವಂಥದ್ದು ಅಥವಾ ತಲೆ ಸುತ್ತು ಬಂದಂಗೆ ಆಗುವಂಥದ್ದು, ಡಿಸಿನೆಸ್ ಆಗ್ತಾ ಇರುತ್ತೆ. ಸ್ವಲ್ಪ ಎದ್ದು ನಿಂತರೆ ತಲೆ ಸುತ್ತು ಬರುವಂಥದ್ದು, ಸ್ವಲ್ಪ 4 ಹೆಜ್ಜೆ ನಡೆದ್ಬಿಟ್ರೆ ಸುಸ್ತಾಗುವಂಥದ್ದು, ಉಬ್ಬಸ ಬರುವಂಥದ್ದು, ಇದೆಲ್ಲ ಕೂಡ ಹಿಮೋಗ್ಲೋಬಿನ್ ಕಡಿಮೆ ಆದರೆ ಕಾಣಿಸಿಕೊಳ್ಳುವಂತಹ ಕೆಲವೊಂದು ಲಕ್ಷಣಗಳು. ಇನ್ನು ಯಾಕೆ ಕಡಿಮೆ ಆಗಬಹುದು ಹಿಮೋಗ್ಲೋಬಿನ್ ನಮ್ಮ ದೇಹದಲ್ಲಿ ಅಂತ ಹೇಳಿದರೆ ಹಲವಾರು ಕಾರಣಗಳಿರುತ್ತೆ. ರೈಟ್ ಫ್ರಮ್ ನಮ್ಮ ಜೆನೆಟಿಕ್ ಕಾಸಸ್ ಇಂದ ಹಿಡ್ಕೊಂಡ್ಬಿಟ್ಟು ಸ್ಮೋಕಿಂಗ್ವರೆಗೂ ಕೂಡ ಹಲವಾರು ಕಾರಣಗಳಿರುತ್ತೆ. ಅದರಲ್ಲಿ ಕಿಡ್ನಿಗೆ ಸಂಬಂಧಪಟ್ಟಂಥ ತೊಂದರೆಗಳಿರಬಹುದು, ಅಥವಾ ದೇಹದಲ್ಲಿ ಕೆಲವೊಂದು ಪೋಷಕಾಂಶಗಳ ಕೊರತೆ ಆದರೆ ಈ ರೀತಿಯಾದಂಥ ಎನಿಮಿಯಾ ಆಗುವಂಥ ಸಾಧ್ಯತೆಗಳಿರುತ್ತೆ. ತುಂಬ ಜಾಸ್ತಿ ಕ್ಯಾಲ್ಸಿಯಂ ತೊಗೊಂಡ್ಬಿಟ್ರೆ ಐರನ್ ಕಡಿಮೆ ಆಗಿಬಿಟ್ಟು ಹಿಮೋಗ್ಲೋಬಿನ್ ಕಡಿಮೆ ಆಗ್ಬೋದು. ಸೊ ಅಥವಾ ವೈಟಮಿನ್ ಸಿ ಕೊರತೆ ಆಯಿತು ಅಂತ ಹೇಳಿದರೂ ಕೂಡ ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥ ಸಾಧ್ಯತೆಗಳಿರುತ್ತೆ, ಅಥವಾ ಹೆಚ್ಚಾಗದೇ ಇರುವಂಥ ಸಾಧ್ಯತೆಗಳಿರುತ್ತೆ. ಇದೆಲ್ಲ ಕೂಡ ಹಲವಾರು ಕಾರಣಗಳು. ಅಂಡರ್ಲೈನ್ ಡಿಸೀಸನ್ನು ನಾವು ಇಗ್ನೋರ್ ಮಾಡಬಾರದು. ಒಳಗಡೆನೆ ಎಲ್ಲೋ ಬ್ಲೀಡಿಂಗ್ ಆಗ್ತಾ ಇದೆ, ಇಂಟರ್ನಲ್ ಬ್ಲೀಡಿಂಗ್, ಹೊರಗಡೆ ಬ್ಲೀಡಿಂಗ್ ಆಯಿತು, ಮೂಗಿನಲ್ಲಿ ಬ್ಲೀಡಿಂಗ್ ಆಯಿತು, ಮೂತ್ರದಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ, ಅಥವಾ ಮಲ ವಿಸರ್ಜನೆ ಮಾಡುವಂಥ ಸಂದರ್ಭದಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ, ಅಥವಾ ಪೀರಿಯಡ್ಸಲ್ಲಿ ಬ್ಲೀಡಿಂಗ್ ತುಂಬ ಜಾಸ್ತಿ ಆಗ್ತಾ ಇದೆ, ಕಿವಿಯಿಂದ ರಕ್ತ ಬರ್ತಾ ಇದೆ, ಬಾಯಿಂದ ರಕ್ತ ಬರ್ತಾ ಇದೆ, ರಕ್ತ ವಾಂತಿ ಆಗ್ತಾ ಇದೆ, ರಕ್ತ ಭೇದಿ ಆಗ್ತಾ ಇದೆ, ಇದೆಲ್ಲ ಕೂಡ ಕಾಣಿಸುವಂಥದ್ದು. ಹೌದು ಸರ್, ಮೂಗಲ್ಲಿ ತುಂಬ ರಕ್ತ ಹೋಯಿತು ಅಥವಾ ಪೀರಿಯಡ್ಸ್ ತುಂಬ ಬ್ಲೀಡಿಂಗ್ ಆಯಿತು, ಅದಕ್ಕೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ, ಎನಿಮಿಯಾ ಆಗಿದೆ, ಟ್ರೀಟ್ಮೆಂಟ್ ಮಾಡೋಣ. ಇಂಟರ್ನಲ್ ಬ್ಲೀಡಿಂಗ್, ಒಳಗಡೆನೇ ಎಲ್ಲೋ ಬ್ಲೀಡಿಂಗ್ ಆಗ್ತಾ ಇದೆ, ಗೊತ್ತೇ ಆಗ್ತಿಲ್ಲ, ಇದು ತುಂಬ ಡೇಂಜರಸ್. ಬ್ಲಡ್ ಕಡಿಮೆ ಆಗಿ 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 ಹೈಪೋವಾಲ್ಯೂಮಿಕ್ ಶಾಕ್ ಆಗಿ ಸಡನ್ ಆಗಿ ಕೊಲ್ಯಾಪ್ಸ್ ಆಗುವಂಥ ಸಾಧ್ಯತೆಗಳು. ಸೊ ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ತೀವಿ. ಅದೇ ರೀತಿ ಕೆಲವೊಂದು ಡಿಸೀಸಸ್ಗಳು, ಕ್ಯಾನ್ಸರ್ನಂತಹ ಡಿಸೀಸಸ್ಗಳಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಆಗ್ಬೋದು, ಅಲ್ಲಿ ಕೂಡ ಹಿಮೋಗ್ಲೋಬಿನ್ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ಇನ್ನು ಏನಾಗುತ್ತೆ ಅಂತ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿದ್ದೇನೆ. ಹಿಮೋಗ್ಲೋಬಿನ್ ಕಡಿಮೆ ಆದರೆ ಹೇಗೆ ಸರ್ ಇದನ್ನು ನಾವು ಸುಧಾರಣೆ ಮಾಡ್ಕೊಳ್ಬಹುದು ಅಂತ ಹೇಳಿದರೆ, ಫಸ್ಟ್ ಬ್ಲೀಡಿಂಗ್ ಆಗ್ತಾ ಇದೆ ಅಥವಾ ಯಾವುದು ಅಂಡರ್ಲೈನ್ ಕಾಸ್ ಇದೆ ಅದನ್ನು ನಾವು ಮೆಡಿಕಲಿ ನಾವು ಟ್ರೀಟ್ ಮಾಡಬೇಕು. ಮೆಡಿಕಲಿ ಅಥವಾ ಸರ್ಜಿಕಲಿ ಎಲ್ಲೆಲ್ಲಿ ಔಷಧಿಗಳ ಅವಶ್ಯಕತೆ ಇದೆ ಅದನ್ನು ಮಾಡುವಂಥದ್ದು, ಎಲ್ಲೆಲ್ಲಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಇದೆ ಅದನ್ನು ಮಾಡುವಂಥದ್ದು. ಇದು ಮೊದಲನೇ ಆದಂತಹ ಕರ್ತವ್ಯ. ಮೊದಲನೆಯ ಕರ್ತವ್ಯ ಏನಪ್ಪಾ ಅಂತ ಹೇಳಿದರೆ, ಬ್ಲೀಡಿಂಗ್ ಆಗಿ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂದರೆ ಅದನ್ನು ನಾವು ಸರಿ ಮಾಡಬೇಕು. ಬ್ಲೀಡಿಂಗನ್ನು ಅರೆಸ್ಟ್ ಮಾಡಿ ಆಮೇಲೆ ಹಿಮೋಗ್ಲೋಬಿನ್ನ ಸರಿ ಮಾಡಬೇಕು. ಇಲ್ಲಾಂದರೆ ಈ ಕಡೆ ನಾವು ಹಿಮೋಗ್ಲೋಬಿನ್ ಸರಿ ಮಾಡ್ತಾ ಇರ್ತೇವೆ, ಅಲ್ಲೆಲ್ಲೋ ಬ್ಲೀಡಿಂಗ್ ಆಗ್ತಾ ಇರುತ್ತೆ, ಗೊತ್ತೇ ಆಗಲ್ಲ. ಇದು ಮೊದಲನೇದು. ಎರಡನೇದೇನಪ್ಪ ಅಂತ ಹೇಳಿದರೆ, ಒಂದ್ಸರಿ ನಮಗೆ ಕಾರಣ ಗೊತ್ತಾಗಿದೆ ಯಾಕೆ ಜಾಸ್ತಿ ಆಗ್ತಿಲ್ಲ ಅಂತ ಹೇಳಿದರೆ, ಅಂಥ ಸಂದರ್ಭದಲ್ಲಿ ಅಥವಾ ಎಲ್ಲ ಸರಿ ಆದಮೇಲೆ ನಾವು ಆಹಾರದಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳಿಕ್ಕೆ ಶುರು ಮಾಡಬೇಕು. ಮುಖ್ಯವಾಗಿ ಹಸಿರು ತರಕಾರಿಗಳು, ಗ್ರೀನ್ ಲೀಫಿ ವೆಜಿಟೇಬಲ್ಸನ್ನು ಸೇವನೆ ಮಾಡುವಂಥದ್ದು. ಅದರಲ್ಲೂ ಕೂಡ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ತುಂಬ ಒಳ್ಳೆಯ ಒಂದು ರಿಸಲ್ಟ್ಸನ್ನು ಕೊಡುತ್ತೆ. ಬೀಟ್ರೂಟ್ ಒಳ್ಳೆ ರಿಸಲ್ಟ್ಸನ್ನು ಕೊಡುತ್ತೆ. ಅದೇ ರೀತಿ ಟೊಮೆಟೊ ಸೇವನೆ ಮಾಡ್ತಿರ್ಬೋದು. ಇದನ್ನು ನಾವು ಬೇಯಿಸಿ ಕೂಡ ತಿನ್ಬೋದು, ಹಾಗೆ ಕೂಡ ತಿನ್ಬೋದು. ನಿಯಮಿತವಾಗಿ ತಿಂತಾ ಇರಬೇಕು. ಹೇಳಿದೇವೆ ಅಂತ ಹೇಳಿ 1 kg ಟೊಮೆಟೊ ತಿನ್ನುವುದಲ್ಲ ಒಂದು ದಿವಸಕ್ಕೆ. ಅದೇ ರೀತಿ ಹಣ್ಣುಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಹಣ್ಣುಗಳನ್ನು ನಾವು ಸೇವನೆ ಮಾಡ್ಬೋದು. ಹಿಮೋಗ್ಲೋಬಿನನ್ನು ಸರಿ ಮಾಡೋದಕ್ಕೆ ಅಲ್ಲಿ ಶುಗರ್ ಲೆವೆಲ್ಸ್ ಕೂಡ ಚೆಕ್ ಮಾಡ್ತಾ ಇರಬೇಕು, ಅದು ಬೇರೆ ವಿಷಯ. ಪೊಮೊಗ್ರಾನೇಟ್, ದಾಳಿಂಬೆ ಹಣ್ಣು ತುಂಬ ಇಂಪಾರ್ಟೆಂಟ್ ನಮ್ಮ ಹಿಮೋಗ್ಲೋಬಿನನ್ನು ಸರಿ ಮಾಡೋದಕ್ಕೆ. ಅದೇ ರೀತಿ ಸಿಟ್ರಸ್ ಫ್ರೂಟ್ಸ್, ಆರೆಂಜ್ ಇರಬಹುದು, ಮೂಸಂಬಿ ಇರಬಹುದು, ನಿಂಬೆಹಣ್ಣಿನಿಂದ
ಹಿಮೋಗ್ಲೋಬಿನ್ ತುಂಬ ಚೆನ್ನಾಗಾಗುತ್ತೆ. ಎಸ್ಪೆಷಲಿ ವೈಟಮಿನ್ ಸಿ ಇರೋದ್ರಿಂದ ಐರನ್ ಅಬ್ಸಾರ್ಪ್ಷನ್ ಚೆನ್ನಾಗಾಗಿ ಹಿಮೋಗ್ಲೋಬಿನ್ ಚೆನ್ನಾಗಾಗುತ್ತೆ. ಅದೇ ರೀತಿ ಬೆಟ್ಟದ ನೆಲ್ಲಿಕಾಯಿ ಅಥವಾ ಚಿಕ್ಕ ನೆಲ್ಲಿಕಾಯಿ ಏನು ಬರುತ್ತೆ ಅದನ್ನು ಕೂಡ ನಾವು ಸೇವನೆ ಮಾಡ್ತಾ ಇರ್ಬೋದು. ಯಾರೆಲ್ಲ ನಾನ್ ವೆಜ್ ಸೇವನೆ ಮಾಡ್ತಾ ಇರ್ತಾರೆ, ಮೊಟ್ಟೆ ಅಥವಾ ಮೀಟ್ ಸೇವನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅಲ್ಲೂ ಕೂಡ ಹಿಮೋಗ್ಲೋಬಿನ್ ಚೆನ್ನಾಗಾಗುತ್ತೆ ಆ ಸೇವನೆ ಮಾಡ್ತಾ ಇದ್ರೆ. ಬಟ್ ಅಂಡರ್ಲೈನ್ ಕಾಸನ್ನು ನಾವು ಸರಿ ಮಾಡ್ದೇನೆ, ನಮ್ಮ ಗಟ್ಟನ್ನು ಸರಿ ಮಾಡ್ದೇನೆ ನಾವು ಏನೇ ತಿಂದು ಏನೇ ಶೀರ್ಷಾಸನ ಮಾಡಿದರೂ ಕೂಡ ಹಿಮೋಗ್ಲೋಬಿನ್ ಲೆವೆಲ್ ಜಾಸ್ತಿ ಆಗ್ಲಿಕ್ಕಿಲ್ಲ. ಅದೇ ರೀತಿ ತುಂಬಾನೇ ಕಡಿಮೆ ಆಗಿದೆ ಸರ್, ಪುರುಷರಲ್ಲಿ ಒಂದು 13 ಇರಬೇಕು, 14 ಇರಬೇಕು, 15 ಇರಬೇಕು, ಮಹಿಳೆಯರಲ್ಲಿ ಒಂದು 12.5, 13 ಇರಬೇಕು, 14, 14.5 ಇರಬೇಕು, 6, 5, 5.5 ಬಂದ್ಬಿಟ್ಟಿದೆ ಅಂತ ಹೇಳಿದ್ರೆ ಅಲ್ಲಿ ಕೆಲವೊಂದು ಚಿಕಿತ್ಸೆಗಳನ್ನ ಮಾಡಿನೇ ನಾವು ಈ ರೀತಿಯಾದಂಥ ಆಹಾರ ಪದ್ಧತಿಗೆ ಶಿಫ್ಟ್ ಆಗಬೇಕು. ಇಲ್ಲ ಶರತ್ ಸರ್ ಹೇಳಿದ್ದಾರೆ ಹಿಮೋಗ್ಲೋಬಿನ್ ಚೆನ್ನಾಗಾಗಬೇಕು ಅಂದರೆ ಡೈಲಿ ಒಂದು ಪೊಮೊಗ್ರೆನೇಟ್, ಒಂದು ಬೀಟ್ರೂಟ್ ತಿಂದರೆ ಸಾಕು, ಅಥವಾ ನಾನು ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಜ್ಯೂಸನ್ನು ಸೇವನೆ ಮಾಡ್ತೇನೆ, ABC ಡೈಲಿ ಸೇವನೆ ಮಾಡ್ತೇನೆ, ನನ್ನ ಹಿಮೋಗ್ಲೋಬಿನ್ 6.5 ಇದೆ, 10 ಆಗ್ಬಿಡುತ್ತೆ ಸರ್ ಅಂತ ಹೇಳಿದರೆ ಬಹುಶಃ ಆಗಲಿಕ್ಕಿಲ್ಲ. 6.5 ಆಗಿದೆ ಅಂತ ಹೇಳಿದರೆ ಅಲ್ಲಿ ಯಾವುದೋ ಒಂದು ಅಂಡರ್ಲೈನ್ ಕಾಸ್ ಇರುತ್ತೆ, ಏನೋ ಒಂದು ತೊಂದರೆ ಇದೆ, ಅದಕ್ಕೇನೆ ಅಷ್ಟೊಂದು ಕಡಿಮೆ ಆಗಿದೆ ಹಿಮೋಗ್ಲೋಬಿನ್. ಅದನ್ನು ನಾವು ಫಸ್ಟ್ ಪತ್ತೆ ಹಚ್ಚಬೇಕು. ಪತ್ತೆ ಹಚ್ಚದೇನೆ ನಾವು ಈ ರೀತಿಯಾದಂತಹ ಪರಿಹಾರಗಳನ್ನು ಮಾಡಿದರೆ ಎಲ್ಲೋ ಒಂದ್ಸರಿ ಚೆನ್ನಾಗಿ ಆಗ್ಬೋದು, ಬಟ್ ಎಲ್ಲ ಸರಿ ಚೆನ್ನಾಗಾಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅದೇ ನಾವು ಪತ್ತೆ ಹಚ್ಚಿಬಿಟ್ಟು ಅದನ್ನು ಸರಿ ಮಾಡಿ ಆಮೇಲೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಶುರು ಮಾಡಿದರೆ ಜೀವನ ಪರ್ಯಂತ ನಮಗೆ ಅದರ ರಿಸಲ್ಟ್ ಸಿಗ್ತಾ ಇದೆ. ಸೊ ಇದು ಹಿಮೋಗ್ಲೋಬಿನ್ ಬಗ್ಗೆ ಒಂದು ಸಂಕ್ಷಿಪ್ತವಾದಂಥ ಮಾಹಿತಿ ನಾನು ನಿಮ್ಗೆ ಕೊಡಲಿಕ್ಕಿತ್ತು. ಮುಂಬರುವ ಸಂಚಿಕೆಗಳಲ್ಲಿ ಮತ್ತೊಂದಿಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಲಹೆಗಳನ್ನು ತಗೊಂಡ್ಬಂದ್ಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಎಲ್ಲರೂ ಸ್ವಸ್ಥರಾಗಿರಿ ಮತ್ತು ನಗ್ತಾ ಇರಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.